ಡಿಸ್ಪ್ಲೇ ಆಗ್ತದೆ. ಆನ್ಸರ್ ಇಲ್ಲ ಅಲ್ಲಿ, ಪ್ರಶ್ನೆ ಡಿಸ್ಪ್ಲೇ ಆದ ತಕ್ಷಣ ಯಾವ ತಂಡಕ್ಕಂತ ನಾನು ಹೇಳ್ತೇನೆ ಆ ತಂಡದವರು ಉತ್ತರ ಕೊಡಬೇಕು. ಒಂದ್ ವೇಳೆ ಅವರು ಉತ್ತರ ಸರಿಯಾಗಿ ಕೊಟ್ಟರೆ 10 ಅಂಕ ಸಿಗ್ತದೆ. ನೇರ ಪ್ರಶ್ನೆಗೆ ಉತ್ತರ ಕೊಟ್ಟರೆ 10 ಅಂಕಗಳು ಸಿಗ್ತದೆ. ಅವ್ರಿಗೆ ಗೊತ್ತಾಗಲಿಲ್ಲ ಪಾಸ್ ಅಂತ ಹೇಳ್ತಾರೆ. ಪಾಸ್ ಆದ ಪ್ರಶ್ನೆಗೆ ಬೇರೆ ತಂಡದವ್ರು ಯಾರು ಹೇಳಿದ್ರು ಅವರಿಗೆ 5 ಅಂಕ ಸಿಗ್ತದೆ. 5 ಅಂಕ ಸಿಗ್ತದೆ. ಮೊದಲು ಪ್ರಶ್ನೆ ಯಾರು ಕೇಳ್ತೇವೆ ಅವರಿಗೆ ಒಂದು 30 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. 30 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಆಲೋಚನೆ ಮಾಡಿದ್ದೆ. ಪಾಸ್ ಆದ ಪ್ರಶ್ನೆಗೆ ಪಟ್ಟದೇ ಹೇಳ್ರಿ. ಇವ್ರಿಗೆ ಗೊತ್ತಾಗಿಲ್ಲ ಪಾಸ್ ಆಗ್ತಾರೆ. ಪಾಸ್ ಆಗ್ತಾರೆ ಪಟ್ಟೆ ಹೇಳ್ರಿ. ನೀವು ಟೈಮ್ ತಗೊಳ್ಳಿಕ್ಕಿಲ್ಲ. 5 ಮಾರ್ಕಿಗಾಗಿ ಟೈಮ್ ತಗೊಳ್ಳಿಕ್ಕೆ ಇಲ್ಲ. ಇದು 5 ಸುತ್ತುಗಳಲ್ಲಿ ನಡೀತಾ ಇದೆ. ಆನಂತರ ಬರುವಂಥದ್ದು ಕ್ಷಿಪ್ರ ಸುತ್ತು. ಕ್ಷಿಪ್ರ ಸುತ್ತು ಹೇಗಿದೆ ಹೇಳಿದ್ರೆ ಪಟ 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 ಪ್ರಶ್ನೆ ಕೇಳ್ತಾ ಹೋಗ್ತೇವೆ. ಈ ಟೈಮ್ಗೆ ಅವಕಾಶ ಇರುವುದಿಲ್ಲ, ನೀವು ಆನ್ಸರ್ ಕೊಡ್ತಾ ಹೋಗ್ಬೇಕು. ಕೇವಲ 5 ಪ್ರಶ್ನೆ ಇರ್ತದೆ. 5ರಲ್ಲಿ ಎಷ್ಟು ಪ್ರಶ್ನೆ ಉತ್ತರ ಕೊಡ್ತೀವಿ ಅದು ಪ್ರತಿ ಪ್ರಶ್ನೆಗೆ 10 ಅಂಕ ಇರ್ತದೆ. ಆ ಕ್ಷಿಪ್ರ ಸುತ್ತು ಏನ್ ಮಾಡ್ತದೆ ಕೇಳಿದ್ರೆ ನೀವು ಪ್ರಶ್ನಿದವ್ರನ್ನ ಲಾಸ್ಟ್ ಹಾಕ್ಬೋದು, ಲಾಸ್ಟ್ ಇದ್ದವ್ರನ್ನ ಫಸ್ಟ್ ಹಾಕ್ಬೋದು. ಅಲ್ಲಿ 50 ಅಂಕ ಕಡೆ ಗಳಿಸಲಿಕ್ಕೆ ಅವಕಾಶ ಇದೆ. 50 ಅಂಕಗಳನ್ನ ಗಳಿಸಲಿಕ್ಕೆ ಅವಕಾಶ ಇದೆ. ಅಲ್ಲಿ ಸ್ಕೋರರ್ ಆಗಿ ಪ್ರೇಮ ಹಾಗೂ ಮನಸ್ಸರ್ ಇದ್ದಾರೆ. 5 ಸುತ್ತು 5 ಪ್ಲಸ್ 1 6 ರೋ ಆಗ್ಬೋದು. ಸುತ್ತು 1 ಭಾರತೀಯ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂತಹ ಭಾವಚಿತ್ರ ಅಲ್ಲಿ ಬರ್ತದೆ. ಅದು ಯಾರು ಅಂತ ಗುರುತಿಸಿ ಹೇಳಬೇಕು. ಆಯ್ತಾ? ಮೊದಲನೇ ಪ್ರಶ್ನೆ. ಈಗ ಮೊದಲನೇ ತಂಡ ಹೈಡ್ರೋಜನ್ ತಂಡಕ್ಕೆ ಮೊದಲನೇ ಪ್ರಶ್ನೆ. ಈ ಭಾರತೀಯ ವಿಜ್ಞಾನಿಯನ್ನ ಗುರುತಿಸಿ. ಈ ಭಾರತೀಯ ವಿಜ್ಞಾನಿಯನ್ನ ಗುರುತಿಸಿ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಪಾಸ್ ಅಂತ ಹೇಳ್ಬೇಕು. ನಿಮಗೆ ಸಮಯಾವಕಾಶ ಇದೆ. ಆ ಸಮಯಾವಕಾಶದಲ್ಲಿ ಗೊತ್ತಿಲ್ಲ ಅಂತಂದ್ರೆ ಪಾಸ್ ಅಂತ ಹೇಳ್ಬೇಕು. ಈ ಭಾರತೀಯ ವಿಜ್ಞಾನಿಯನ್ನ ಗುರುತಿಸಿ. ಯಾರು ಈ ವಿಜ್ಞಾನಿ? ಬೇಗ ಹೇಳ್ಬೇಕು. ಪ್ರಶ್ನೆ. ಎರಡನೇ ತಂಡ ಆಕ್ಸಿಜನ್ ತಂಡಕ್ಕೆ ಪಾಸ್ ಆಗುತ್ತೆ. ತಪ್ಪು. ಮೂರನೇ ತಂಡ ಕ್ಲೋರಿನ್. ಗೊತ್ತಿಲ್ಲ ಅಂದ್ರೆ ಪಾಸ್ ಹೇಳು. ವಿಜ್ಞಾನಿ. ನೆಕ್ಸ್ಟ್ ನೈಟ್ರೋಜನ್ ತಂಡಕ್ಕೆ ತಪ್ಪು. ನಿಯಾನ್ ತಂಡ. ಮೊದಲನೇ ಪ್ರಶ್ನೆ, ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಯಾರು ಕೂಡ ಉತ್ತರ ಕೊಡಲಿಲ್ಲ. ಪ್ರೇಕ್ಷಕರಿಗೆ ಇವರು CNR ರಾವ್, ಪ್ರಖ್ಯಾತ ಭೌತ ವಿಜ್ಞಾನಿ CNR ರಾವ್. ಈಗ ಎರಡನೇ ಪ್ರಶ್ನೆ, ಆಕ್ಸಿಜನ್ ತಂಡಕ್ಕೆ ಈ ವಿಜ್ಞಾನಿಯನ್ನ ಗುರುತಿಸಿ. ಈ ಭಾರತೀಯ ವಿಜ್ಞಾನಿಯನ್ನ ಗುರುತಿಸಿ. ಮಾತಾಡಿದ್ದಿಲ್ಲ, ಕೂತವ್ರು ಮಾತಾಡಿದ್ದಿಲ್ಲ. ಸಮಯ ಆಗ್ತಾ ಇದೆ. ಎದ್ದು ಹೇಳ್ಬೇಕು. ಶ್ರೀನಿವಾಸ ರಾಮಾನುಜನ್ ಪುತ್ರ ಕ್ಲೋರಿನ್ ತಂಡಕ್ಕೆ ಸರಿಯಾದ ಉತ್ತರ ಹೋಗಿ ಜಹಾಂಗೀರ್ ಬಾಬಾ. ಕ್ಲೋರಿನ್ ತಂಡಕ್ಕೆ 5. ಈಗ ಮುಂದಿನ ಪ್ರಶ್ನೆ, ಕ್ಲೋರಿನ್ ತಂಡಕ್ಕೆ ನೇರ ಪ್ರಶ್ನೆ. ಈ ಭಾರತೀಯ ವಿಜ್ಞಾನಿಯನ್ನ ಗುರುತಿಸಿ. ಈ ಭಾರತೀಯ ವಿಜ್ಞಾನಿಯನ್ನ ಪ್ರಖ್ಯಾತ ಸಸ್ಯಶಾಸ್ತ್ರಜ್ಞರು ಕೂಡ ಹೌದು. ಯಾರು? ಉತ್ತರ ಗೊತ್ತಿಲ್ಲ ಅಂದ್ರೆ ಪಾಸ್ ಅಂತ ಹೇಳ್ಬೇಕು. ತಪ್ಪು. ಪ್ರಶ್ನೆ ನೈಟ್ರೋಜನ್ ತಂಡಕ್ಕೆ. ನೆಕ್ಸ್ಟ್ ನಿಯಾ ತಂಡ, ಹೈಡ್ರೋಜನ್ ತಂಡ, ಆಕ್ಸಿಜನ್ ತಂಡ. ತಪ್ಪು. ಯಾರಿವರು?
ಜೀವಿಗಳು ಮತ್ತು ಅವುಗಳ ಕೊರತೆಯಿಂದ ಬರುವ ರೋಗಗಳು. ಮೊದಲನೇ ಪ್ರಶ್ನೆ ನಿಯಾನ್ ತಂಡಕ್ಕೆ. ಡಿ ವಿಟಮಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಇದೀಗ ಮುಂದಿನ ಪ್ರಶ್ನೆ ಹೈಡ್ರೋಜನ್ ತಂಡಕ್ಕೆ ಅತಿ ಶೀಘ್ರದಲ್ಲಿ ಉತ್ತರ ಬರೆಯಲಿದೆ. ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಬೇರೆ ಬೇರೆ ರೋಗ. ಮುಂದಿನ ಪ್ರಶ್ನೆ ಆಕ್ಸಿಜನ್ ತಂಡಕ್ಕೆ ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಆಕ್ಸಿಜನ್ ತಂಡಕ್ಕೆ ಸರಿಯಾದ ಉತ್ತರ ರೈಟ್. ಮುಂದಿನ ಪ್ರಶ್ನೆ ಕ್ಲೋರಿನ್ ತಂಡಕ್ಕೆ ಹಿಮೋಗ್ಲೋಬಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಕ್ಲೋರಿನ್ ತಂಡಕ್ಕೆ ಹಿಮೋಗ್ಲೋಬಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಕೇಳಿ ಮಕ್ಕಳೇ. ತಪ್ಪಾದ ಉತ್ತರ ಇದೀಗ ನೈಟ್ರೋಜನ್ ತಂಡಕ್ಕೆ ಹಿಮೋಗ್ಲೋಬಿನ್ ಕೊರತೆಯಿಂದ ಬರುವ ರೋಗ ಯಾವುದು? ತಪ್ಪಾದ ಉತ್ತರ ಹಿಮೋಗ್ಲೋಬಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ರಕ್ತಹೀನತೆ. ಇದೀಗ ಮುಂದಿನ ಪ್ರಶ್ನೆ ನೈಟ್ರೋಜನ್ ತಂಡಕ್ಕೆ ಯಾವ ವಿಟಮಿನ್ ಕೊರತೆಯಿಂದ ಚರ್ಮಿ ರೋಗ ಕಾಣಿಸಿಕೊಳ್ಳುವುದು? ಸರಿಯಾದ ಉತ್ತರ ವಿಟಮಿನ್ ಸಿ. ಆರನೇ ಸುತ್ತಿನ ನೇರವಾದ ಪ್ರಶ್ನೆ ಹೈಡ್ರೋಜನ್ ಬಹು ಆಯ್ಕೆಯ ಸುತ್ತು. ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಭಾಗ ಇದಾಗಿದೆ: ಎಲೆ, ಕಾಂಡ, ಹಣ್ಣು, ಬೇರು. ಎಲೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಆಕ್ಸಿಜನ್ ತಂಡಕ್ಕೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಹೀಗೆನ್ನುವರು: ಪರಪೋಷಕಗಳು, ಸ್ವಪೋಷಕಗಳು, ಕೊಳೆತಿನಿ. ರಾಸಿರಾ ಇಸ್ ಕರೆಕ್ಟ್ ಆನ್ಸರ್. ನಿಯಾನ್ ತಂಡಕ್ಕೆ ಪ್ರಶ್ನೆ ಬಹುವಾರ್ಷಿಕ ಸಸ್ಯಕ್ಕೆ ಉದಾಹರಣೆ: ಜೋಳ, ಭತ್ತ, ಕಬ್ಬು, ಮಾವು. ಸರಿಯಾದ ಉತ್ತರ. ನಿಯಾನ್ ತಂಡಕ್ಕೆ ಸಹ 10 ಅಂಕಗಳನ್ನು ಪಡ್ಕೊಳ್ಳಿ. ಸುತ್ತು ನಮ್ಮ ನಿಯಾನ್ ತಂಡಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟ ಪ್ರಶ್ನೆ. ನಿಮ್ಮ ಪ್ರಶ್ನೆ ಶುರುವಾಗುತ್ತದೆ. ಅತಿ ದೊಡ್ಡ ಭೂವಾಸಿ ಪ್ರಾಣಿ, ಪ್ರಪಂಚದ ಅತಿ ದೊಡ್ಡ ಹೂ. ಸರಿ. ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ತಪ್ಪು. ಪ್ರಪಂಚದ ಅತಿ ದೊಡ್ಡ ಪಕ್ಷಿ, ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಸರಿ. ಅತಿ ದೊಡ್ಡ ಹಾಳು ಸರಿ. ಮೂರನ್ನ ಸರಿ ಹೇಳಿದ್ದಾರೆ. 30 ಅಂಕಗಳು ನಿಯಾನ್ ತಂಡಕ್ಕೆ. ಕ್ಲೋರಿನ್ ತಂಡಕ್ಕೆ ಈಗ ದೇಶತ್ತು ಯಾವುದು? ನಮ್ಮ ದೇಹ. ಹೈಡ್ರೋಜನ್ ತಂಡಕ್ಕೆ ಶುಭ ಕೋರುವುದಿಲ್ಲ. 5 ಅಂಕ ಪ್ರಶ್ನೆ ಇರ್ತದೆ. ಪ್ರತಿ ಪ್ರಶ್ನೆಗೆ 10 ಅಂಕಗಳು. ಪಟ ಹೊರಬೇಕು. ಟೈಮ್ ಇರುವುದಿಲ್ಲ. ಸ್ಪಷ್ಟವಾಗಿ ಒಂದೊಂದಲ್ಲಿ ಹೆಚ್ಚಿಲ್ಲ, ಸ್ಪಷ್ಟತೆ ಇರಬೇಕು. ಸರಿ, ನೋಟ್ ಮಾಡ್ಕೊಳ್ಳಿ ರಾಜೇಶ್ವರಿ ಅವರು. ಸೌರವ್ಯೂಹದ ಅತಿ ದೊಡ್ಡ ಗ್ರಹ. ಸರಿ. ಸೌರವ್ಯೂಹದ ಒಟ್ಟು ಗ್ರಹಗಳ ಸಂಖ್ಯೆ. ಸರಿ. ಭೂಮಿಯ ಸ್ವಾಭಾವಿಕ ಉಪಗ್ರಹ. ಸರಿ. ಕೆಂಪು ಗ್ರಹವನ್ನು ತೆಗೆದುಕೊಳ್ಳುವ ಗ್ರಹ. ಸರಿ. ಉಂಗುರ ಇರುವ ಗ್ರಹ. ಸರಿ. 50 ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಹೈಡ್ರೋಜನ್ ತಂಡ. ನೈಟ್ರೋಜನ್ ತಂಡಕ್ಕೆ ಪ್ರಶ್ನೆ ಬರ್ತಾ ಇದೆ. ಶಕ್ತಿಗೆ ಸಂಬಂಧಪಟ್ಟ ಪ್ರಶ್ನೆ. ನೈಟ್ರೋಜನ್ ತಂಡಕ್ಕೆ ಅಂಕವನ್ನು ಇರಿಸಿಕೊಳ್ಳಿದ್ದಾರೆ ರಾಜೇಶ್ವರಿ ಅವರು. ಅಣೆಕಟ್ಟಿನಲ್ಲಿ ಸಂಗ್ರಹವಾಗುವ ನೀರು ಯಾವ ಶಕ್ತಿಯನ್ನು ಹೊಂದಿದೆ? ಬಟ್ಟಿ ಹೇಳಬೇಕು. ಸೂರ್ಯನಿಂದ ಪಡೆಯುವ ಶಕ್ತಿಗೆ ಏನನ್ನು ಕರೆಯುತ್ತಾರೆ? ಸರಿ. ರೆಫ್ರಿಜರೇಟರ್ನಲ್ಲಿ ಬಳಸುವ ಶಕ್ತಿ ತಪ್ಪು. ಬೀಸುವ ಗಾಳಿ ಹೊಂದಿ
ಮೂರತ್ತು ಆಕ್ಸಿಜನ್ ಪ್ಲಾಂಟ್ ಸ್ಟಾರ್ಟ್ ಭೂಮಿಯ ಮೇಲ್ಭಾಗ ಎಷ್ಟು ಶೇಕಡ ನೀರಿನಿಂದ ಕೂಡಿದೆ? ರಾಂಗ್ ಐ ಥಿಂಕ್. ನೀರಿನ ಸ್ವಾಭಾವಿಕ ಮೂಲ ನ್ಯಾಚುರಲ್ ಸೋರ್ಸ್ ಆಫ್ ವಾಟರ್. ರೈಟ್. ನೀರಿನ ಘಟಕ ರೂಪ ಯಾವುದು? ಘನ ರೂಪ. ದ ಸಾಲಿಡ್ ಸ್ಟೇಟ್ ಆಫ್ ವಾಟರ್. ನೀರಿನಲ್ಲಿ ವಾಸಿಸುವ ಅತಿದೊಡ್ಡ ಜೀವಿ. ಕರೆಕ್ಟ್. ನೀರಿನ ಕುದಿಯುವ ಬಿಂದು ಬಾಯ್ಲ್ ಟೆಂಪರೇಚರ್. 100 degrees. Wrong. It's only two. Hydrogen thunder. Okay. Flaming thunder ಕೊನೆಯವರೆಗೂ ತುಂಬಾ ಇಟ್ಟಿದ್ದು ಕ್ಷುದ್ರ ಸುತ್ತಿನಲ್ಲಿ ಕ್ಷುದ್ರ ಕ್ರಾಂತಿಯನ್ನು ಮಾಡಿ ಒಂದು ಉದ್ಯೋಗದ ನಡೆದು 65 marks. Champion. ಆ ತಂಡದವರು ಚಿತ್ರ ಸುತ್ತಿನಲ್ಲಿ ತುಂಬ ಎಳೆದಿದ್ದಾರೆ. 70 marks in overall score. This match, there is oxygen here. Okay.